ಹಾಯ್ ಎಲ್ರಿಗೂ ನಮಸ್ಕಾರ. ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ತುಂಬಾ ಜನ ನನಗೆ ಡಿ ಎಮ್ ಮಾಡಿ ಮತ್ತು ಕಾಮೆಂಟ್ಸಲ್ಲೆಲ್ಲ ನಿಮಗೆ ಡೆಲಿವರಿ ಆಯಿತಾ ಹೇಳಿ ಯಾಕೆ ಏನು ವೀಡಿಯೋಸ್ ಆಗ್ತಾಯಿಲ್ಲ ಅಂತೆಲ್ಲ ಕೇಳ್ತಾಯಿದ್ರಿ. ಸೊ ಹಂಗಾಗಿ ನಾನಿಲ್ಲಿ ನನ್ನ ಡೆಲಿವರಿ ವ್ಲಾಗ್ನ ಶೇರ್ ಮಾಡ್ಕೊತಾ ಇದ್ದೀನಿ. ನಂದು ಎಕ್ಸ್ಪೆಕ್ಟೆಡ್ ಡೆಲಿವರಿ ಡೇಟ್ ಇದ್ದಿದ್ದು ಮಾರ್ಚ್ 3ಗೆ. ಬಟ್ ಡಾಕ್ಟರ್ ಹೇಳಿದ್ರು ನೀವು ಬೇಕಂದರೆ ಮಾರ್ಚ್ 1ಗೆ ಬಂದು ಅಡ್ಮಿಟ್ ಆಗಿ ಯಾವುದೇ ರೀತಿ ಪೇಯ್ನ್ ಬಂದಿಲ್ಲ ಅಂತಂದರೆ ನಾವು ಇಂಡ್ಯೂಸ್ ಮಾಡಿ ಪೇಯ್ನ್ ಬರ್ಸ್ತೀವಿ ಅಂತ ಹೇಳಿ. ಸೊ ನಾನೇನು ಅಂದ್ಕೊಂಡೆ ಮಾರ್ಚ್ 3ವರೆಗೂ ಟೈಮ್ ಇದೆಯಲ್ವ, ನೋಡೋಣ ಇನ್ನೂ 2 ಡೇಸ್ ಟೈಮ್ ಇದೆ, ಪೇಯ್ನ್ ಬಂದರೆ ಆಮೇಲೆ ಹೋದ್ರಾಗುತ್ತೆ ಅಂದ್ಬಿಟ್ಟು ನಾನು ಫಸ್ಟ್ಗೆ ಹೋಗೋದು ಬೇಡ ಅಂತ ಅಂದ್ಕೊಂಡೆ. ಸೊ ಮಾರ್ಚ್ 1 ನೈಟ್ ಊಟ ಎಲ್ಲ ಮಾಡಿ ಮಲ್ಕೊಂಡಾದ್ಮೇಲೆ ಒಂದು 12 ಗಂಟೆಯಿಂದ ನನಗೆ ಸ್ವಲ್ಪ ಲೈಟಾಗಿ ಡೆಲಿವರಿ ಸಿಂಟಮ್ಸ್ ಸ್ಟಾರ್ಟ್ ಆಯಿತು. ಅಂದರೆ ಸ್ವಲ್ಪ ಹೊಟ್ಟೆ ನೋವು, ಬೆನ್ನು ನೋವೆಲ್ಲ ಸ್ಟಾರ್ಟ್ ಆಯಿತು. ಸೊ ಅದಾದಮೇಲೆ ನನಗೆ ಸ್ವಲ್ಪ ಬ್ಲೀಡಿಂಗ್ ಕೂಡ ಸ್ಟಾರ್ಟ್ ಆಯಿತು. ಹಾಗಾಗಿ ನಾವು ಸರಿ ಹಾಸ್ಪಿಟಲ್ಗೆ ಹೋಗ್ಬಿಡೋಣ ಅಂತ ಹೇಳಿ ಅವತ್ತು ನೈಟೇ ಮಾರ್ಚ್ 1 ನೈಟ್ 1:30ಗೆ ನಾವು ಮನೆಯಿಂದ ಹೊರಟ್ವಿ. ಹಾಸ್ಪಿಟಲ್ ಬ್ಯಾಗ್ಸ್ ಎಲ್ಲ ನಾನು ಮುಂಚೆನೇ ಪ್ಯಾಕ್ ಮಾಡಿಟ್ಟಿದ್ರಿಂದ ಲಾಸ್ಟ್ ಮೂಮೆಂಟಲ್ಲಿ ನನಗೆ ಯಾವುದೇ ರೀತಿ ಹರಿಬರಿ ಆಗಲಿಲ್ಲ. ಸೊ ಆರಾಮಾಗಿ ಕೂಲಾಗಿಯೇ ಎಲ್ಲ ಬ್ಯಾಗು ತೊಗೊಂಡು ಮನೆಯಿಂದ ಹೊರಟ್ವಿ. ಕಾರ್ನಲ್ಲಿ ನಾವು ಹಾಸ್ಪಿಟಲಿಗೆ ರೀಚ್ ಆದ್ವಿ. ಹಾಸ್ಪಿಟಲ್ ರೀಚ್ ಆಗೋಷ್ಟರಲ್ಲಿ ಒಂದು 2:30 ಆಗೋಗಿತ್ತು. ಮಧ್ಯರಾತ್ರಿ 2:30 ಆಗೋಗಿತ್ತು. ಇನ್ನು ನೈಟ್ 2:30 ಅಲ್ವಾ, ಅಷ್ಟು ಡಾಕ್ಟರ್ಸ್ಗಳು ಅವೈಲೇಬಲ್ ಇರಲಿಲ್ಲ, ಸ್ವಲ್ಪ ಜನ ಮಾತ್ರನೇ ಅವೈಲೇಬಲ್ ಇದ್ದರು. ಅಲ್ಲಿ ಒಂದು ಅರ್ಧ ಗಂಟೆ ವೆಯ್ಟ್ ಮಾಡಾದಮೇಲೆ ಡಾಕ್ಟರ್ ಬಂದು ಬೇಸಿಕ್ ಎಕ್ಸಾಮಿನೇಷನ್ಸ್ ಏನೇನಿರುತ್ತೆ ಅದನ್ನೆಲ್ಲದನ್ನು ಚೆಕ್ ಮಾಡಿದ್ರು. ಮಗು ಹಾರ್ಟ್ ಬೀಟ್ ಆಗಿರ್ಬೋದು ಮತ್ತು ನಂದು BP ಇದೆಲ್ಲದನ್ನು ಬೇಸಿಕ್ಕಾಗಿ ಎಲ್ಲದನ್ನು ಚೆಕ್ ಮಾಡಿ, ಮತ್ತು ಒರಿಜಿನಲ್ ಕಾಂಟ್ರಾಕ್ಷನ್ ಸ್ಟಾರ್ಟ್ ಆಗಿದೆಯಾ, ಲೇಬರ್ ಪೇನ್ ಸ್ಟಾರ್ಟ್ ಆಗಿದೆಯಾ ಅಂತ ಹೇಳಿ ಚೆಕ್ ಮಾಡಿ, ಎಷ್ಟು ಸೆಂಟಿಮೀಟರ್ ಡೈಲೇಷನ್ ಆಗಿದೆ ಅಂತ ಕೂಡ ಅವಾಗ ಒಂದ್ಸಲ ಚೆಕ್ ಮಾಡಿದ್ರು. ಇನ್ನು ಅಡ್ಮಿಷನ್ ಪ್ರೋಸೆಸ್ ಎಲ್ಲ ಮುಗಿಸಾದ್ಮೇಲೆ ನಮಗೆ ನಮ್ಮದು ರೂಮ್ ನಾವು ಯಾವುದು ಪ್ಯಾಕೇಜ್ನ ಬುಕ್ ಮಾಡ್ಕೊಂಡಿದ್ವಿ, ಟ್ವಿನ್ ಶೇರಿಂಗ್ ಬುಕ್ ಮಾಡ್ಕೊಂಡಿದ್ವಿ, ಅಲ್ಲಿಗೆ ಶಿಫ್ಟ್ ಮಾಡಿದ್ರು. ನನಗೇನು ಅಷ್ಟು ಲೇಬರ್ ಪೇನ್ ಬಂದಿರಲಿಲ್ಲ. ಸೊ ಹಾಗಾಗಿ ಸ್ವಲ್ಪನೇ ಪೇನ್ ಇದ್ದಿದ್ದರಿಂದ ಅವ್ರು ಹೇಳಿದ್ರು ಬೆಳಿಗ್ಗೆ 6 ಗಂಟೆವರೆಗೆ ನೋಡೋಣ, ಪೇಯ್ನ್ ಏನಾದರೂ ಜಾಸ್ತಿ ಆಗಿಲ್ಲ ಅಂತಂದರೆ ಜೆಲ್ ಹಾಕಿ ನಾವು ಪೇಯ್ನ ಇಂಡ್ಯೂಸ್ ಮಾಡ್ತೀವಿ ಅಂತ ಹೇಳಿದರು. ಫಸ್ಟ್ ಡೋಸ್ನ ಬೆಳಿಗ್ಗೆ 6 ಗಂಟೆಗೆ ಕೊಡ್ತೀವಿ ಅಂತ ಹೇಳಿದರು. ಇನ್ನು ಬೆಳಿಗ್ಗೆ 6 ಗಂಟೆವರೆಗೂ ಹೆಂಗಪ್ಪ ಟೈಮ್ ಪಾಸ್ ಮಾಡೋದು ಅನ್ನೋ ಥರ ಆಗಿಬಿಟ್ಟಿತ್ತು. ನಾವು ಪ್ಯಾಕೇಜಲ್ಲಿ ಬುಕ್ ಮಾಡಿದ್ದು ಟ್ವಿನ್ ಶೇರಿಂಗ್ ರೂಮು. ಅದರಲ್ಲಿ ಆಲ್ರೆಡಿ ಒಂದು ಬೆಡ್ಡಲ್ಲಿರೋರಿಗೆ ಮಗು ಕೂಡ ಆಗಿಬಿಟ್ಟು ತುಂಬ ಅಂದರೆ ತುಂಬಾ ಅಳ್ತಾಯಿತ್ತು, ಸೌಂಡ್ ಕೂಡ ಜಾಸ್ತಿ ಇತ್ತು. ಸೊ ಹಾಗಾಗಿ ನಾವು ಹೋಗಿ ರಿಕ್ವೆಸ್ಟ್ ಮಾಡಿಕೊಂಡು ನಮಗೆ ಪ್ಯಾಕೇಜ್ ಚೇಂಜ್ ಮಾಡಿಕೊಂಡು ಸಿಂಗಲ್ ಶೇರಿಂಗ್ ರೂಮ್ಗೆ ಶಿಫ್ಟ್ ಆಗ್ತೀವಿ ಅಂತ ಹೇಳಿದ್ವಿ. ಇನ್ನು ರೂಮ್ ಕೂಡ ನಿಮಗೆ ಬೆಳಗ್ಗೆನೇ ಸಿಗೋದು, ಇವಾಗ ಮಧ್ಯರಾತ್ರಿಯಲ್ಲಿ ಆಗಲ್ಲ ಅಂತ ಹೇಳಿದರು. ಸೊ ಹಾಗಾಗಿ ನಾವು ಇದೇ ರೂಮ್ನಲ್ಲಿ ಉಳ್ಕೊಂಡ್ವಿ. ಹಂಗೂ ಹಿಂಗೂ 6 ಗಂಟೆ ಆಗೇ ಹೋಯ್ತು. ಆವಾಗ ಡಾಕ್ಟರ್ ಬಂದು ಮತ್ತೆ ಎಕ್ಸಾಮಿನೇಷನ್ ಎಲ್ಲ ಮಾಡಿ ಫಸ್ಟ್ ಡೋಸ್ನ ನನಗೆ ಇಂಡ್ಯೂಸ್ ಮಾಡಿದರು. ಸೊ ಪ್ರತಿ 6 ಗಂಟೆಗೆ ಒಂದ್ಸಲ ಡೋಸ್ನ ಇಂಡ್ಯೂಸ್ ಮಾಡ್ತೀವಿ ಅಂತ ಹೇಳಿದರು. ಅಂದರೆ 3 ಡೋಸ್ ಇರುತ್ತೆ. ಫಸ್ಟು ಡೋಸ್ನ ಇವತ್ತು ಬೆಳಗ್ಗೆ 6 ಗಂಟೆಗೆ ಕೊಟ್ಟರೆ ಮತ್ತೆ ಮಧ್ಯಾಹ್ನ 12 ಗಂಟೆಗೆ ಒಂದು ಡೋಸ್ ಕೊಡ್ತೀವಿ. ನೆಕ್ಸ್ಟ್ ಇನ್ನು ಸಂಜೆ 6 ಗಂಟೆಗೆ ಒಂದು ಇನ್ನೊಂದು ಡೋಸ್ ಕೊಡ್ತೀವಿ, ಫೈನಲ್ ಡೋಸ್ ಅಂತ ಹೇಳಿದರು. ಸೊ ಫಸ್ಟು ಡೋಸ್ನ ನನಗೆ 2 ಮಾರ್ಚ್ ಬೆಳಗ್ಗೆ 6 ಗಂಟೆಗೆ ಇಂಡ್ಯೂಸ್ ಮಾಡಿದರು. ಕೆಲವೊಬ್ಬರಿಗೆ ಫಸ್ಟ್ ಡೋಸ್ ಕೊಟ್ಟಾಗ್ಲೇ ತುಂಬ ಪೇಯ್ನ್ ಬಂದು ಡೆಲಿವರಿ ಎಲ್ಲ ಚೆನ್ನಾಗಿ ಪ್ರೋಗ್ರೆಸ್ ಆಗಿ ಡೆಲಿವರಿ ಕೂಡ ಆಗಿಬಿಡುತ್ತಂತೆ. ಫಸ್ಟ್ ಡೋಸೇಜಲ್ಲಿ ಅಷ್ಟು ಪ್ರೋಗ್ರೆಸ್ ಆಗಿಲ್ಲ, ಡೈಲೇಷನ್ ಆಗಿಲ್ಲ ಅಂತಂದರೆ ಸೆಕೆಂಡ್ ಡೋಸ್ನ ಕೊಡ್ತಾರೆ. ಸೆಕೆಂಡಲ್ಲೂ ಅಷ್ಟು ಡೈಲೇಷನ್ ಆಗಿಲ್ಲ ಅಂತಂದರೆ ಲಾಸ್ಟ್ ಫೈನಲಾಗಿ ಥರ್ಡ್ ಜೆಲ್ನ ಇಂಡ್ಯೂಸ್ ಮಾಡ್ತಾರೆ. ಅದರಲ್ಲೂ ನಮ್ಗೆ ಆಗಲೇ ಇಲ್ಲ ಅಂತಂದರೆ ಲಾಸ್ಟಲ್ಲಿ ಎಮರ್ಜೆನ್ಸಿ C-ಸೆಕ್ಷನ್ ಮಾಡ್ತಾರೆ. ಸೊ ನನಗೆ ಫಸ್ಟ್ ಜೆಲ್ ಅಪ್ಲೈ ಮಾಡಿದಾಗಲೇ ಅಂದರೆ ಫಸ್ಟು ಡೋಸ್ ಕೊಟ್ಟಾಗಲೇ ನನಗೆ ಚೆನ್ನಾಗಿ ಪೇಯ್ನ್ ಬರೋದಕ್ಕೆ ಸ್ಟಾರ್ಟ್ ಆಯಿತು. ಯಾಕಂದರೆ ಆಲ್ರೆಡಿ ನಂಗೆ ಸ್ವಲ್ಪ ಪೇಯ್ನ್ ಇದ್ದಿದ್ದರಿಂದ ಚೆನ್ನಾಗಿ ಪೇಯ್ನ್ ಬರೋದಕ್ಕೆ ಸ್ಟಾರ್ಟ್ ಆಯಿತು. ಇನ್ನು ಬೆಳಗ್ಗೆ ಇದೆಲ್ಲ ಆದಮೇಲೆ ಒಂದು 1/2 ಅವರ್ ಹಾಗೇ ಮಲ್ಕೊಂಡು ಆದಮೇಲೆ ಮತ್ತೆ ಎದ್ದು ಟಿಫನ್ ಎಲ್ಲ ಮಾಡ್ಕೊಳ್ಳಿ ಅಂತ ಹೇಳಿದರು. ಬಟ್ ಅಷ್ಟರಲ್ಲಿ ನನಗೆ ವಾಮಿಟಿಂಗು, ಮೋಷನ್ಸ್ ಎಲ್ಲ ಸ್ಟಾರ್ಟ್ ಆಗಿಬಿಟ್ಟಿತ್ತು. ಜೆಲ್ನ ಇಂಡ್ಯೂಸ್ ಮಾಡಿದಾಗ 1/2 ಅವರ್ ಅಲ್ಗಾಡ್ದಿರಾನೇ ಮಲ್ಕೊಳ್ಳೋದಕ್ಕೆ ಹೇಳ್ತಾರೆ. ಅದೆಲ್ಲ ಮಲ್ಕೊಂಡಾದಮೇಲೆ ಎದ್ದು ಆ್ಯಕ್ಟಿವಾಗಿ ಓಡಾಡಿ ಮತ್ತು ಎಕ್ಸಸೈಸಸ್ ಎಲ್ಲ ಮಾಡಿ, ವಾಕಿಂಗ್ ಮಾಡಿ ಅಂತೆಲ್ಲ ಹೇಳ್ತಾರೆ. ಮತ್ತು ಟಿಫನ್ ಕೂಡ ನೀವು ನಾರ್ಮಲಾಗಿ ಏನು ತಿಂತೀರ ಅದನ್ನೆಲ್ಲ ತಿನ್ಕೋಬೋದು ಅಂತ ಹೇಳಿದರು. ನನಗೆ ಆಲ್ರೆಡಿ ವಾಮಿಟಿಂಗ್ ಎಲ್ಲ ತುಂಬಾ ಸ್ಟಾರ್ಟ್ ಆಗಿಬಿಟ್ಟಿತ್ತು. ಸೊ ಹಂಗಾಗಿ ನನಗೆ ಏನೂ ತಿಂಡಿ ತಿನ್ನಬೇಕು ಅಂತಲೇ ಅನ್ನಿಸ್ತಾ ಇರಲಿಲ್ಲ. ಹಾಗಂತ ಹಸ್ಕೊಂಡು ಇರೋಕ್ಕಾಗಲ್ಲ, ಯಾಕಂದರೆ ಡೆಲಿವರಿ ಪೇಯ್ನ, ಲೇಬರ್ ಪೇಯ್ನ ತಡ್ಕೊಳ್ಳೋ ಅಷ್ಟು ಶಕ್ತಿ ಇರಬೇಕು ಮತ್ತು ಸುಸ್ತಾಗಬಾರ್ದು. ಲಾಸ್ಟ್ ಮೂಮೆಂಟಲ್ಲಿ BP ಎಲ್ಲ ಲೋ ಆಗಿಬಿಟ್ರೆ ಮಗುಗೆಲ್ಲ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳ್ಬಿಟ್ಟು ಸೊ ಎಳ್ನೀರನ್ನ ತರಿಸ್ಕೊಂಡು ಕುಡಿದೆ. ಸ್ವಲ್ಪ ಹೊತ್ತು ಆದಮೇಲೆ ಎಳ್ನೀರೆಲ್ಲ ಕುಡಿದು ಸ್ವಲ್ಪ ಹೊತ್ತಾದಮೇಲೆ ಸ್ವಲ್ಪ ವಾಕ್ ಮಾಡೋಣ ಅಂಥೇಳಿ ಅಲ್ಲಿ ರೂಮ್ ಒಳಗಡೆ ಸ್ವಲ್ಪ ವಾಕ್ ಎಲ್ಲ ಮಾಡಿಕೊಂಡು ಅಲ್ಲಿನೇ ಸ್ವಲ್ಪ ಎಕ್ಸಸೈಸಸ್ ಎಲ್ಲ ಮಾಡಿಕೊಂಡೆ. ಪೇಯ್ನ ಇಂಡ್ಯೂಸ್ ಮಾಡಿದ್ಮೇಲೆ ನಾವು ಸ್ವಲ್ಪ ಆ್ಯಕ್ಟಿವ್ ಆಗಿರೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದರೆ ನಮಗೆ ಬೇಗ ಡೈಲೇಷನ್ ಆಗೋಕ್ಕೆ ಅದು ಸಖತ್ ಹೆಲ್ಪ್ ಆಗುತ್ತೆ. ಸೊ ಹಾಗಾಗಿ ನಾನು ಅಲ್ಲೇ ವಾಕಿಂಗು, ಎಕ್ಸಸೈಸಸ್ ಎಲ್ಲ ಮಾಡಿಕೊಂಡೆ. ಮನೆಯಲ್ಲಿ ನಾನು ಯಾವ ರೀತಿ ಬಟರ್ಫ್ಲೈ ಎಕ್ಸಸೈಸಸ್ ಎಲ್ಲ ಮಾಡ್ಕೊತಾ ಇದ್ದೆ ಅದನ್ನೆಲ್ಲ ಬೆಡ್ ಮೇಲೇ ಕೂತ್ಕೊಂಡು ಮಾಡಿಕೊಂಡೆ. ಬೇಗ ಡೈಲೇಷನ್ ಎಲ್ಲ ಆಗಿಬಿಟ್ರೆ ಡೆಲಿವರಿ ಕೂಡ ಬೇಗ ಆಗುತ್ತೆ ಮತ್ತು ಈಸಿಯಾಗಿ ಆಗುತ್ತೆ, ಅಷ್ಟು ಪೇಯ್ನ್ ಅಂತ ಅನಿಸಲ್ಲ. ಸೊ ಹಾಗಾಗಿ ನಾನು ಆ್ಯಕ್ಟಿವ್ ಆಗಿರಬೇಕು ಅಂತ ಡಿಸೈಡ್ ಮಾಡಿಕೊಂಡು ಎಕ್ಸಸೈಸಸ್ ಆಗಿರ್ಬೋದು, ವಾಕಿಂಗ್ ಆಗಿರ್ಬೋದು ಪ್ರತಿಯೊಂದನ್ನು ಮಾಡ್ಕೊತಾ ಇದ್ದೆ. ಫಸ್ಟು ಡೋಸ್ ಮಾಡಿದಾಗ ನನಗೆ ಅಷ್ಟೇನು ತುಂಬ ಓವರಾಗೆಲ್ಲ ಪೇಯ್ನ್ ಬಂದಿರಲಿಲ್ಲ. ಬಟ್ ಪೇಯ್ನ್ ಸ್ಟಾರ್ಟ್ ಆಗಿತ್ತು. ಕೆಲವೊಬ್ಬರಿಗೆ ಪೇಯ್ನ್ ಕೂಡ ಬರಲ್ಲಂತೆ. ನನಗೆ ಪೇಯ್ನ್ ಎಲ್ಲ ಚೆನ್ನಾಗಿಯೇ, ಕಾಂಟ್ರಾಕ್ಷನ್ ಎಲ್ಲ ಚೆನ್ನಾಗಿಯೇ ಸ್ಟಾರ್ಟ್ ಆಗಿತ್ತು. ಇನ್ನು ಬೆಳಗ್ಗೆ ಆಗಿದ್ದರಿಂದ ನನಗೆ ಇಂಡ್ಯೂಸ್ ಎಲ್ಲ ಆದಮೇಲೆ ಆಲ್ಮೋಸ್ಟ್ ಒಂದು 7:30, 8 ಹಂಗೆ ನಮಗೆ ಸಿಂಗಲ್ ಶೇರಿಂಗ್ ರೂಮ್ ಕೂಡ ಸಿಕ್ತು. ಅಲ್ಲಿಗೇ ನಮ್ಮನ್ನ ಶಿಫ್ಟ್ ಮಾಡಿದರು. ನನಗಂತೂ ಯಾವಾಗ ಸಿಂಗಲ್ ಶೇರಿಂಗ್ ರೂಮ್ಗೆ ಹೋಗ್ತೀವೋ ಅಂತ ಅನ್ನಿಸ್ಬಿಟ್ಟಿತ್ತು. ಯಾಕಂದರೆ ಎಷ್ಟೇ ಪೇಯ್ನ್ ಬಂದ್ರೂ ನಮ್ಮ ಫ್ಯಾಮಿಲೀಸ್ ಅಷ್ಟೇ ಇದ್ದರೆ ನಮಗೂ ಕೂಡ ಒಂಥರ ಮುಜುಗರ ಅಂತ ಅನಿಸಲ್ಲ ಮತ್ತು ಕಂಫರ್ಟಬಲ್ ಆಗಿರ್ಬೋದು. ಸೊ ಹಾಗಾಗಿ ನಾವು ಸಿಂಗಲ್ ಶೇರಿಂಗ್ ರೂಮ್ನೇ ಚೂಸ್ ಮಾಡ್ಕೊಂಡ್ವಿ.
ಸೆಕೆಂಡ್ ಡೋಸು ನನಗೆ 12 ಗಂಟೆಗೆ ಹಾಕಬೇಕಾಗಿತ್ತು. ಅಂದರೆ 6 ಅವರ್ಸ್ ಒಂದಲ್ವಾ, ಸೊ ಬೆಳಗ್ಗೆ 6 ಗಂಟೆಗೆ ಹಾಕಿದ್ದು 12 ಗಂಟೆಗೆ ಒಂದು ಹಾಕಬೇಕಾಗಿತ್ತು. ಆದರೆ ನನಗೆ ಡೈಲೇಷನ್ನು ಫಾಸ್ಟಾಗಿ ಆಗ್ತಾಯಿಲ್ಲ ಅಂತ ಹೇಳ್ಬಿಟ್ಟು ಮಧ್ಯಾಹ್ನ 3 ಗಂಟೆಗೆ ನನಗೆ ಸೆಕೆಂಡ್ ಡೋಸ್ನ ಇಂಡ್ಯೂಸ್ ಮಾಡಿದರು. ನಂದು ಫಸ್ಟ್ ಡೋಸಲ್ಲೇ 1 to 2 ಸೆಂಟಿಮೀಟರ್ ಡೈಲೇಷನ್ ಆಗೋಗ್ಬಿಟ್ಟಿತ್ತು. ಅದನ್ನೆಲ್ಲ ಚೆಕ್ ಮಾಡಾದ್ಮೇಲೆ ಸೆಕೆಂಡ್ ಡೋಸ್ನ ಇಂಡ್ಯೂಸ್ ಮಾಡಿದ್ರು. ಆಲ್ರೆಡಿ ನನಗೆ ಪೇಯ್ನ್ ಸ್ಟಾರ್ಟ್ ಆಗಿದ್ದರಿಂದ ಸೆಕೆಂಡ್ ಡೋಸ್ಗಂತೂ ತುಂಬಾ ಜಾಸ್ತಿ ಆಗೋಯಿತು ಪೇಯ್ನು. ಅದಾದಮೇಲೆ ಮಧ್ಯಾಹ್ನ ಊಟ ಎಲ್ಲ ಏನು ಸೇರ್ತಾ ಇರಲಿಲ್ಲ, ಜ್ಯೂಸ್ ಕುಡಿದ್ರೂ ವಾಮಿಟಿಂಗ್ ಆಗೋದು ಈ ಥರದ್ದೆಲ್ಲ ಸ್ಟಾರ್ಟ್ ಆಗೋಯಿತು. ನನಗೆ ಪೇಯ್ನ್ ತುಂಬಾ ಚೆನ್ನಾಗಿ ಬಂದಿತ್ತು. ಸೆಕೆಂಡ್ ಡೋಸಲ್ಲಂತೂ ಇನ್ನೂ ಜಾಸ್ತಿನೇ ಆಗೋಯಿತು. ಎದ್ದೇಳೋಕ್ಕೆ ಆಗ್ತಾ ಇರಲಿಲ್ಲ, ಸುಸ್ತು ಸುಸ್ತಾಗೋದು, ಊಟ ಸೇರ್ತಾ ಇಲ್ಲ, ವಾಮಿಟಿಂಗು ಈ ಥರದ್ದೆಲ್ಲ ತುಂಬ ಜಾಸ್ತಿ ಆಗೋಯಿತು. ಬಟ್ ಡಾಕ್ಟರ್ ಹೇಳ್ತಾಯಿದ್ರು, ನೀವು ಈ ಥರನೇ ಇದ್ದರೆ ಆಗಲ್ಲ, ನೀವು ಡೈಲೇಷನ್ ಆಗಬೇಕು, ನಾರ್ಮಲ್ ಡೆಲಿವರಿ ಆಗಬೇಕಂದ್ರೆ ನೀವು ಚೆನ್ನಾಗಿ ಆ್ಯಕ್ಟಿವ್ ಆಗಿರಬೇಕು, ಓಡಾಡಬೇಕು, ಮೆಟ್ಲೆಲ್ಲ ಹತ್ತಿಳಿಬೇಕು, ಓಡಾಡಬೇಕು, ಚೆನ್ನಾಗಿ ವಾಕಿಂಗ್ ಮಾಡಬೇಕು ಫಾಸ್ಟಾಗಿ. ಸೊ ಹಂಗಾದರೆ ಮಾತ್ರನೇ ಬೇಗ ಡೈಲೇಷನ್ ಆಗುತ್ತೆ ಅಂತ ಹೇಳಿದರು. ಸೊ ಹಂಗಾಗಿ ಎಳ್ನೀರು ತರಿಸ್ಕೊಂಡು ಕುಡಿದೆ. ಅದರಿಂದ ನನಗೆ ಪೇಯ್ನ ಸ್ವಲ್ಪ ರೆಡ್ಯೂಸ್ ಮಾಡೋದಕ್ಕೆ ತುಂಬ ಹೆಲ್ಪ್ ಆಯಿತು. ಅದಾದಮೇಲೆ ಜೀರಿಗೆ ನೀರನ್ನ ತರಿಸ್ಕೊಂಡು ಕುಡಿದೆ. ಅಲ್ಲೇ ಪಕ್ಕದಲ್ಲೇ ನನ್ನ ಕಸಿನ್ ಮನೆ ಇದ್ದಿದ್ದರಿಂದ ಅವರೇ ಜೀರಿಗೆ ನೀರೆಲ್ಲ ಮಾಡ್ಕೊಂಡು ಬಂದು ಕೊಟ್ಟರು. ಸೊ ಅದನ್ನು ಕುಡಿದ್ಮೇಲೆ ನನಗೆ ಸ್ವಲ್ಪ ರಿಲೀಫ್ ಅಂತ ಅನ್ನಿಸ್ತು. ಮತ್ತು ಎನರ್ಜಿ ಬೇಕಲ್ವ, ಬಾಡಿ ಡಿಹೈಡ್ರೇಟ್ ಆದರೆ ವಾಕಿಂಗ್ ಕೂಡ ಮಾಡೋಕ್ಕಾಗಲ್ಲ, ಏನು ಮಾಡೋಕ್ಕಾಗಲ್ಲ, ಸುಸ್ತಾಗ್ಬಿಡುತ್ತೆ. ಸೊ ಈ ಟೈಮಲ್ಲಿ ಬಾಡಿನ ಹೈಡ್ರೇಟ್ ಆಗಿ ಇಟ್ಕೊಳ್ಳೋದು ತುಂಬಾ ಮುಖ್ಯ. ಸೊ ಹಾಗಾಗಿ ವಾಕಿಂಗ್ ಮಾಡೋದಕ್ಕೆಲ್ಲ ಎನರ್ಜಿ ಬರಲಿ ಅಂತ ಹೇಳಿ ಜೀರಿಗೆ ನೀರೆಲ್ಲ ತರಿಸ್ಕೊಂಡು ಕುಡಿದ್ಮೇಲೆ ಅನ್ನಿಸ್ತಿದೆ ಗಾಯ್ಸ್. ಏನು ಅನ್ನಿಸ್ತಿದೆ? ತುಂಬ ನೋವು ಅನಿಸ್ತಿದೆ. ಫಾರ್ ದ ಫಸ್ಟ್ ಟೈಮ್ ಅವಳು ಇಷ್ಟೊಂದು ಪ್ರೆಗ್ನೆನ್ಸಿ ಜರ್ನಿನಲ್ಲಿ ಲೋ ಎನರ್ಜಿಲಿರೋದು ನೋಡ್ತಿರೋದು. ಯಾವಾಗಲೂ ಆ್ಯಕ್ಟಿವ್ ಆಗಿರ್ತಿದ್ಲು ಅಲ್ವೇ? ನೀನು ಬಂದಲ್ಲ, ನಾನು ಬಂದ್ಮೇಲೆ ಫುಲ್ ಆ್ಯಕ್ಟಿವ್ ಸೊ ಈ ಟೈಮಲ್ಲಿ ನನಗೆ ಪೇಯ್ನ ಸ್ವಲ್ಪ ಮಟ್ಟಿಗೆ, ಅಂದರೆ ಪೇಯ್ನ್ ಇದ್ರೂ ಅದನ್ನು ಸ್ವಲ್ಪ ಮಟ್ಟಿಗೆ ಕಂಟ್ರೋಲ್ ಮಾಡಿಕೊಂಡು ವಾಕ್ ಮಾಡೋದಕ್ಕೆ, ಎಕ್ಸಸೈಸಸ್ ಮಾಡೋದಕ್ಕೆಲ್ಲ ಜೀರಿಗೆ ನೀರು ತುಂಬ ಅಂದರೆ ತುಂಬಾ ಹೆಲ್ಪ್ ಆಯಿತು. ಅಲ್ಲೇ ನಮ್ಮ ಪಕ್ಕದಲ್ಲೇ ನಮ್ಮ ಕಸಿನ್ ಮನೆ ಇದ್ದಿದ್ದರಿಂದ ಅವರು ಜೀರಿಗೆ ನೀರನ್ನ ಅಲ್ಲಿಂದನೇ ಮಾಡಿ ಎಲ್ಲ ಕೊಟ್ಕೊಳ್ಸಿದ್ರು. ಸೊ ಅದನ್ನು ಕುಡ್ಕೊಂಡು ನಾನು ವಾಕ್ ಮಾಡೋದಕ್ಕೆ ಮತ್ತು ಸ್ವಲ್ಪ ರಿಲೀಫ್ ಮಾಡ್ಕೊಳ್ಳೋದಕ್ಕೆ ಈಸಿ ಆಯಿತು. ಸೊ ಹಿಂಗೆ ಇದ್ದರೆ ಆಗಲ್ಲ, ನಾನು ವಾಕ್ ಮಾಡಲೇಬೇಕು ಅಂತ ನಾನೇ ಡಿಸೈಡ್ ಮಾಡಿಕೊಂಡು ಆಗಿದ್ದಾಗಲಿ ಅಂದ್ಬಿಟ್ಟು ವಾಕ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದೆ. ಎಷ್ಟು ಪೇಯ್ನ್ ಇದ್ರೂ ಕಂಟ್ರೋಲ್ ಮಾಡಿಕೊಂಡು ವಾಕ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದೆ. ಅಲ್ಲೇ ಸ್ಟೆಪ್ಸ್ ಇತ್ತು, ಅದನ್ನು ಹತ್ತಿ ಇಳಿದ್ರೆ ಬೇಗ ಡೈಲೇಷನ್ಗೆ ನಮಗೆ ಇಂಪ್ರೂವ್ ಆಗೋದಕ್ಕೆ ಹೆಲ್ಪ್ ಆಗುತ್ತೆ. ಸೊ ಹಾಗಾಗಿ ಮೆಟ್ಲೆಲ್ಲ ಹತ್ತಿ ಇಳಿಯೋದಕ್ಕೆಲ್ಲ ಸ್ಟಾರ್ಟ್ ಮಾಡಿಕೊಂಡೆ. ನನಗೆ ಪೇಯ್ನ್ ಇರೋದು ಅಷ್ಟು ಗೊತ್ತಾಗಬಾರ್ದು, ನಾನು ಸ್ಟ್ರಾಂಗ್ ಆಗಿರಬೇಕು ಅಂತ ಹೇಳಿ ನನ್ನ ಕಸಿನ್ಸು, ನನ್ನ ಹಸ್ಬೆಂಡು ಇವರೆಲ್ಲ ತುಂಬ ಫನ್ ಮಾಡ್ತಾಯಿದ್ರು. ತುಂಬ ರೇಗಿಸ್ಕೊಂಡು ತಮಾಷೆ ಮಾಡಿಕೊಂಡು ನನಗೆ ಟೈಮ್ ಹೋಗಿದ್ದೇ ಗೊತ್ತಾಗಲಿಲ್ಲ. ಒಂದಿನ ಹೆಂಗೆ ಹಾಸ್ಪಿಟಲಲ್ಲಿ ಕಳೆದ್ವಿ, ಅದು ನೋವಿದ್ದು ನಾನು ಹೆಂಗೆ ಕಳೆದೆ ಅಂತ ನಂಗೆ ನಿಜವಾಗ್ಲೂ ಗೊತ್ತೇ ಆಗಲಿಲ್ಲ. ಇನ್ನು ಸಂಜೆ 6 ಗಂಟೆಗೆ 3rd ಡೋಸೇಜ್ನ ಇಂಡ್ಯೂಸ್ ಮಾಡೋಣ ಅಂತ ಹೇಳಿದರು. ಡೈಲೇಷನ್ ಎಲ್ಲ ಎಷ್ಟಾಗಿದೆ, ಇಂಪ್ರೂವ್ ಆಗಿದೆಯಾ ಏನು ನೋಡಿಕೊಂಡು ಸಂಜೆ 6 ಗಂಟೆಗೆ 3ನೇ ಡೋಸ್ನ ಕೊಡೋಣ ಅಂತ ಹೇಳಿದರು. ಸೊ ಅಷ್ಟರಲ್ಲಿ ನಾನು ಹೆಂಗಾದರೂ ಮಾಡಿ ಡೈಲೇಷನ್ ಮಾಡಿಸ್ಕೊಳ್ಳೇಬೇಕು ಅಂತ ಹೇಳಿ ನಿಜವಾಗ್ಲೂ ತುಂಬಾ ಕಷ್ಟಪಟ್ಟು ಹಾರ್ಡ್ ವರ್ಕ್ ಮಾಡಿದೆ. ಅಂದರೆ ಮೆಟ್ಲೆಲ್ಲ ಹತ್ತಿಳಿಯೋದು ನಂಗೆ ಆಗ್ತಾಯಿಲ್ಲ ಅಂದ್ರೂ ಇಲ್ಲ, ನನಗೆ ನಾರ್ಮಲ್ ಡೆಲಿವರಿನೇ ಆಗಬೇಕು ಅಂತ ಎಲ್ಲ ಅಂದ್ಕೊಂಡು ನನಗೆ ನಾನೇ ಸ್ಟ್ರಾಂಗಾಗಿ ಮೆಟ್ಲೆಲ್ಲ ಹತ್ತಿಳಿದು ಎಕ್ಸಸೈಸಸ್ ಎಲ್ಲ ಮಾಡಿಕೊಂಡು ಎಲ್ಲದನ್ನು ಮಾಡಿಕೊಂಡೆ. ಇನ್ನು ಸಂಜೆ 6 ಗಂಟೆಗೆ ಒಂದು ಸಲ ಮತ್ತೆ ಡಾಕ್ಟರ್ ಬಂದು ಚೆಕ್ ಮಾಡಿ, ಅಂದರೆ ಎಷ್ಟು ಪ್ರೋಗ್ರೆಸ್ ಆಗಿದೆ ಡೈಲೇಷನ್ ಎಲ್ಲ ಅಂತ ಚೆಕ್ ಮಾಡಿದ್ರು. ಮತ್ತು ಚೆಕ್ ಮಾಡಿದಾಗ ಆವಾಗಲೂ ಅಷ್ಟೇ ಜಸ್ಟ್ 2 to 4 ಅಷ್ಟೇ ಸೆಂಟಿಮೀಟರ್ ಆಗಿದೆ, ಏನು ಪ್ರೋಗ್ರೆಸ್ ಕಾಣಿಸ್ತಾ ಇಲ್ಲ. ಸೊ ಡೋಸೇಜ್ 3rd ಡೋಸೇಜ್ ಏನಿದೆ ಅದನ್ನು ನಾವು ಮಧ್ಯರಾತ್ರಿ 3 ಗಂಟೆಗೆ ಕೊಡೋಣ ನೆಕ್ಸ್ಟ್ ಡೇ ಅಂತ ಹೇಳಿದ್ರು. ಎಲ್ಲರೂ ಹೆಂಗೆ ಅಂದರೆ ಹಂಗೆ ಕಾಯ್ತಾ ಇದ್ದಾರೆ, ಇನ್ನೂ ಆಗಿಲ್ವಾ ಮಗು ಆಗಿಲ್ವಾ, ಇನ್ನೂ ಮಗು ಆಗಿಲ್ವಾ ಅಂತ ಎಲ್ಲರೂ ಬರೋದು ನೋಡೋದು ಇದೆಲ್ಲ ನಡೀತಾ ಇತ್ತು. ಅದಾದಮೇಲೆ ನೆಕ್ಸ್ಟು ಇನ್ನು ನೈಟು 3 o'clock ಕೊಡ್ತೀನಿ ಅಂತ ಹೇಳಿರಲ್ವ, ಮಧ್ಯರಾತ್ರಿ 3 ಗಂಟೆವರೆಗೆ ಟೈಮ್ ಇತ್ತು ನಮಗೆ 3rd ಡೋಸೇಜ್ಗೆ. ಅಷ್ಟರಲ್ಲಿ ಎಷ್ಟಾಗುತ್ತೆ ಅಷ್ಟು ಡೈಲೇಷನ್ ಮಾಡ್ಕೊಳ್ಳೇಬೇಕಾಗಿತ್ತು ನಾನು. ಇನ್ನು ಎವ್ರಿ ಹಾಫ್ ಆನ್ ಅವರ್ ಒನ್ಸು ಬಂದು ಮಗುದು ಹಾರ್ಟ್ ಬೀಟ್ನ ಚೆಕ್ ಮಾಡ್ತಾ ಇರ್ತಾರೆ. ಮಗು ಮೂಮೆಂಟ್ ಏನು ಚೆನ್ನಾಗಿದೆಯಾ ಇಲ್ವಾ ಅದನ್ನೆಲ್ಲ ಚೆಕ್ ಮಾಡ್ತಾನೆ ಇರ್ತಾರೆ. ನಂಗೆ ಅದರಲ್ಲಿ ಯಾವುದೇ ರೀತಿ ಇಶ್ಯೂಸ್ ಆಗಲಿಲ್ಲ. ಮಗು ಮೂಮೆಂಟ್ ಆಗಿರ್ಬೋದು, ಮಗು ಹಾರ್ಟ್ ಬೀಟ್ ಆಗಿರ್ಬೋದು, ಎಲ್ಲೂ ನನಗೆ ಸ್ವಲ್ಪನೂ ವೇರಿಯೇಷನ್ ಆಗಲೇ ಇಲ್ಲ. ಇನ್ನು ವಾಕಿಂಗು, ಸ್ಟೆಪ್ಸ್ ಹತ್ತೋದು, ಇದು ಇಳಿಯೋದು ಇದೆಲ್ಲ ಮಾಡೋದ್ನಲ್ವ, ಅದಾದಮೇಲೆ ನನಗೆ ಮತ್ತೆ ಸಖತ್ ಬೆನ್ನೋ ಸ್ಟಾರ್ಟ್ ಆಗಿಬಿಡ್ತು. ನೈಟ್ ಅಂತೂ ಯಾರಿಗೂ ನಿದ್ದೆನೇ ಕೊಡೋಕ್ಕಾಗ್ತಾಯಿಲ್ಲ, ಎಲ್ಲರ ಮೇಲೆ ಸುಮ್ಮನೆ ಕೂಗಾಡಬೇಕು ಅಂತ ಅನ್ನಿಸ್ತಿದೆ. ಅಂದರೆ ಆ ಪೇಯ್ನ ಕಂಟ್ರೋಲ್ ಮಾಡೋಕ್ಕಾಗ್ತಾಯಿಲ್ಲ ಅಲ್ವಾ, ಅದರಿಂದ ಎಲ್ಲರ ಮೇಲೆ ಕೂಗಾಡಬೇಕು ಅಂತ ಅನ್ನಿಸ್ತಾಯಿದೆ. ಅವ್ರು ಏನೇ ಮಾತಾಡಿದ್ರು ಅದಕ್ಕೆ ಆರೋಗ್ಯಂಟಾಗಿ ರಿಯಾಕ್ಟ್ ಮಾಡಬೇಕು ಅಂತ ಅನ್ನಿಸ್ತಾಯಿದೆ, ಕಿರ್ಚಾಡಬೇಕು ಅಂತ ಅನ್ನಿಸ್ತಾಯಿದೆ, ಆ ಥರ ಆಗಿಬಿಟ್ಟಿತ್ತು. ಪಾಪುಗೆ ಕಾಯುತ್ತಿರುವೆವು ನಿನಗಾಗಿ ಮಗುವೇ. ಬಾ ಬೇಗನೆ ಜೋಜೋಲ. ಹಾಯ್ ಗಾಯ್ಸ್ ಹೆಂಗ ಅನಿಸ್ತಿದೆ ಗಾಯ್ಸ್? ಅನಿಸ್ತಾನೆ ಇದೆ, ಏನು ಫೀಲ್ ಆಗ್ತಿಲ್ವಾ? ಏನು ಹೇಳಬೇಕು ಅಂತಾನೆ ಅನಿಸ್ತು. ಪೇನ್ ಇದೆಯಾ?
ಏನು ಬಯಕೆ ಇದೆ ಹೇಳ್ರಿ. ಬೇಗ ಡೆಲಿವರಿ ಆದರೆ ಸಾಕು ಅಂತ ಹಣ್ಣು ಬಿಡಿಸ್ಕೊಡ್ತಿದ್ದಾರೆ ಅವ್ರ ಮನೆಯವರು, ಅವ್ರ ಯಜಮಾನ್ರು. ಇನ್ನು ಊಟ ಎಲ್ಲ ಹಾಸ್ಪಿಟ್ಲಲ್ಲೇ ಪ್ರೊವೈಡ್ ಮಾಡ್ತಾಯಿದ್ರು. ಊಟ ಕೂಡ ತುಂಬಾ ಅಂದರೆ ಚೆನ್ನಾಗಿ ಹೈಜಿನಿಕ್ಕಾಗೆಲ್ಲ ಇರ್ತಿತ್ತು. ಆದರೆ ನನಗೇನು ತಿನ್ನಬೇಕು ಅಂತ ಅನ್ನಿಸ್ತಾ ಇರಲಿಲ್ಲ. ಸೊ ಹಂಗಾಗಿ ಸ್ವಲ್ಪ ಹಣ್ಣುಗಳು, ಎಳ್ನೀರು ಇದರಲ್ಲಿನೇ ನಾನು ದಿನಪೂರ್ತಿ ಕಳೆದಿದ್ದೀನಿ. ಅಷ್ಟು ನೋವಲ್ಲಿದ್ರೂ ಏನಾದರೂ ಒಂದು ಎಂಟರ್ಟೈನ್ಮೆಂಟ್ ಮಾಡಿ ರೇಗಿಸ್ಕೊಂಡು ಹಂಗಂಗೆ ನಗಿಸ್ತಾಯಿದ್ರು. ನೋವೆಲ್ಲ ಸ್ವಲ್ಪ ಕಂಟ್ರೋಲ್ ಮಾಡ್ಕೊಳ್ಳಿ, ಸ್ಟ್ರಾಂಗ್ ಆಗಿರಲಿ ಅಂತ ಹೇಳಿ ಎಲ್ಲರೂ ಅಷ್ಟೇ ಫನ್ ಮಾಡಿಕೊಂಡು ಕಾಮಿಡಿ ಮಾಡಿಕೊಂಡು. ನನಗೆ ಯಾವಾಗ ನಗುನೂ ಬರ್ತಾಯಿದೆ, ಒಂದು ಕಡೆ ಕೋಪನೂ ಬರ್ತಾಯಿದೆ. ನನಗೆ ಇಷ್ಟು ನೋವಿದ್ರು ಇವ್ರು ಈ ಥರ ಫನ್ ಮಾಡ್ತಾ ಇದ್ದಾರಲ್ಲ, ಇವ್ರಿಗೇನು ಅನ್ನಿಸ್ತಾ ಇಲ್ವ ಅನ್ನೋ ಥರನೂ ಕಿರ್ಚಾಡಬೇಕು ಅಂತ ಅನ್ಸೋದು ಒಂದೊಂದು ಸಲ. ಬಟ್ ಒಂಥರ ಇವಾಗ ನೆನೆಸ್ಕೊಂಡು ಒಂಥರ ಮೆಮೊರೀಸ್ ಎಲ್ಲ ಚೆನ್ನಾಗಿತ್ತು. ಹೆಂಗೆ ಹಾಸ್ಪಿಟ್ಲಲ್ಲಿ ನಾವು ಕಳೆದ್ವಿ ಅಂತಲೇ ಗೊತ್ತಾಗಲಿಲ್ಲ. ಇನ್ನು ನೈಟ್ ನಿದ್ದೆನೂ ಬರ್ತಿರ್ಲಿಲ್ವಲ್ಲ, ಲಾಸ್ಟು ಡೋಸೇಜ್ ಅಷ್ಟರಲ್ಲಿ ಚೆನ್ನಾಗಿ ಅಟ್ಲೀಸ್ಟ್ ಡೈಲೇಷನ್ ಆಗಿಬಿಡ್ಲಿ ಅಂತ ಅಂದ್ಕೊಂಡು ಅಲ್ಲೇ ರೂಮ್ ಒಳಗಡೆ, ಅಂದರೆ ನೈಟ್ ಟೈಮ್ ಹೊರಗಡೆ ಬರೋಕ್ಕೆ ಬಿಡ್ತಿರ್ಲಿಲ್ಲ, ರೂಮಿಂದ ಆಚೆಗೆ ಬರೋಕ್ಕೆ ಬಿಡ್ತಿರ್ಲಿಲ್ಲ. ಸೊ ಒಳಗಡೆನೇ ನನ್ನ ಕೈಲಿ ಎಷ್ಟಾಗುತ್ತೆ ನಾನು ಮನೆಯಲ್ಲಿ ಏನೇನು ಎಕ್ಸಸೈಸಸ್ ಮಾಡ್ಕೊತಾ ಇದ್ದೆ ಅದನ್ನೆಲ್ಲ ಮತ್ತೆ ರಿಪೀಟ್ ಮಾಡಿಕೊಂಡು ಎಲ್ಲ ಸ್ಟ್ರೆಚಿಂಗು ಎಲ್ಲದನ್ನು ಮಾಡ್ಕೊಳ್ಳೋಕೆ ಸ್ಟಾರ್ಟ್ ಮಾಡಿದೆ. ಎಕ್ಸಾಕ್ಟಾಗಿ 12 ಆಗಿದೆ, ನಾವು ಕಾಯ್ತಾ ಇದ್ದೀವಿ. ಸ್ಟಿಲ್ ವಿ ಆರ್ ವೇಟಿಂಗ್ ಫಾರ್ ದಟ್ ಪುಟಾಣಿ. ಮೂರನೇ ಡೋಸೇಜ್ ಆದಮೇಲೆ ಸ್ವಲ್ಪ ಫಾಸ್ಟಾಗಿಯೇ ನನಗೆ ಡೈಲೇಷನ್ ಎಲ್ಲ ಆಯಿತು. ಇನ್ನು ಬೆಳಗ್ಗೆ 6 ಗಂಟೆಗೆ ಬಂದು ಚೆಕ್ ಮಾಡಿದ್ರು ಡಾಕ್ಟರು. ಆವಾಗ ಬಂದು ನೋಡಿದಾಗ ಆಲ್ರೆಡಿ 6 ಸೆಂಟಿಮೀಟರು ಡೈಲೇಷನ್ ಆಗೋಗ್ಬಿಟ್ಟಿದೆ. ಇನ್ನು ಲೇಬರ್ ರೂಮಿಗೆ ಶಿಫ್ಟ್ ಮಾಡೋಣ ಅಂತ ಹೇಳಿ ಬೆಳಗ್ಗೆ 6 ಗಂಟೆಗೆ ಬಂದ ತಕ್ಷಣ ಲೇಬರ್ ರೂಮಿಗೆ ಶಿಫ್ಟ್ ಮಾಡ್ತೀವಿ ಅಂತ ಹೇಳಿ ಶಿಫ್ಟ್ ಕೂಡ ಮಾಡಿಕೊಂಡ್ರು. ಅಲ್ಲಿಗೆ ಯಾರೂ ಅಲೋ ಇರಲಿಲ್ಲ. ಅಂದರೆ ನಮಗೆ ಬೇಕಂದರೆ ನಮ್ಮ ಹಸ್ಬೆಂಡ್ನ ಕರ್ಸ್ಕೊಬೋದಾಗಿತ್ತು ಅಥವಾ ಯಾರನ್ನಾದರೂ ಕರ್ಸ್ಕೊಬೋದಾಗಿತ್ತು. ನಾವು ಹೇಳಿದ್ರಷ್ಟೇ ಅವ್ರನ್ನ ಕರೆಸ್ತಾಯಿದ್ರು, ಇಲ್ಲಾಂದರೆ ಲೇಬರ್ ರೂಮ್ಗೆ ಯಾರನ್ನೂ ಬಿಡ್ತಾ ಇರಲಿಲ್ಲ. ನಾನು ಹಂಗೂ 1-2 ಸಲ ನನ್ನ ಹಸ್ಬೆಂಡ್ನ ಕರ್ಸ್ಕೊಂಡು ಎಳ್ನೀರು ತರಿಸ್ಕೊಳ್ಳೋದು, ಕಾಫಿ ತರಿಸ್ಕೊಳ್ಳೋದು ಇದನ್ನೆಲ್ಲ ಮಾಡಿದೆ. ಅಲ್ಲಿ ಏನೇ ಕುಡಿದ್ರೂ ಸ್ವಲ್ಪ ಮಿನಿಮಲ್ ಆಗಿನೇ ಕೊಡ್ತಾರೆ ಕ್ವಾಂಟಿಟಿನ, ಜಾಸ್ತಿ ಕುಡಿಯೋದಕ್ಕೆ ಬಿಡಲ್ಲ. ಡಿಹೈಡ್ರೇಷನ್ ಆಗಬಾರ್ದು ಅನ್ನೋ ಕಾರಣಕ್ಕೆ ಸ್ವಲ್ಪ ಕುಡಿಯೋದಕ್ಕೆ ಕೊಡ್ತಾರೆ ಅಷ್ಟೇ. ಒಳಗಡೆ ಇದ್ದಾಗ ನಾವೊಂಥರ ನೋವನ್ನು ಅನುಭವಿಸ್ತಾ ಇದ್ರೆ ಹೊರಗಡೆ ಇದ್ದವರು ಅವ್ರು ಇನ್ನೊಂಥರ ನೋವನ್ನು ಅನುಭವಿಸ್ತಾ ಇರ್ತಾರೆ. ಒಳಗಡೆ ಏನಾಗ್ತಾ ಇದೆಯೋ ಅಂತ ಅವರಿಗೆ ಹೊರಗಡೆನೇ ಒಂಥರ ಟೆನ್ಷನ್ ಆಗ್ತಾ ಇರುತ್ತೆ. ನಮ್ಗೆ ಒಳಗಡೆ ಯಾರು ನಮ್ಮವ್ರು ಇಲ್ವಲ್ಲ ಅಂತಲೂ ಒಂಥರ ಟೆನ್ಷನ್ ಆಗ್ತಾ ಇರುತ್ತೆ. 6 ಗಂಟೆಗೆ ಒಳಗಡೆ ಹೋಗಿದ್ದಕ್ಕೆ ನನಗೆ ಲೇಬರ್ ರೂಮ್ಗೆ 10 ಗಂಟೆ ಅಷ್ಟರಲ್ಲಿ ಡೆಲಿವರಿ ಆಗೋಗ್ಬಿಡುತ್ತೆ ಅಂತ ಹೇಳಿದರು. ಯಾಕಂದರೆ ಡೈಲೇಷನ್ ಪ್ರೋಗ್ರೆಸ್ ಆವಾಗ ತುಂಬ ಫಾಸ್ಟಾಗಿ ಆಗ್ತಾಯಿತ್ತು. 10 ಗಂಟೆಯಲ್ಲಿ ಚೆಕ್ ಮಾಡಿದಾಗ ನನಗೆ 8 ಸೆಂಟಿಮೀಟರ್ ಅಷ್ಟು ಡೈಲೇಷನ್ ಆಗಿದೆ ಅಂತ ಹೇಳಿದರು. ಸರಿ ಇನ್ನೊಂದು ಸ್ವಲ್ಪ ಹೊತ್ತು ವೆಯ್ಟ್ ಮಾಡೋಣ, ಒಂದು 12 ಗಂಟೆವರೆಗೆ ವೆಯ್ಟ್ ಮಾಡೋಣ ಅಂತ ಹೇಳಿದರು. 12 ಗಂಟೆವರೆಗೆ ವೆಯ್ಟ್ ಮಾಡಿದ್ದಕ್ಕೆ ನನಗೆ ಆಲ್ಮೋಸ್ಟು 9-10% ಡೈಲೇಷನ್ ಆಗೋಗ್ಬಿಟ್ಟಿತ್ತು. ಸೊ ಲಾಸ್ಟಲ್ಲಿ ನಾರ್ಮಲ್ ಡೆಲಿವರಿಗೆ ಎಲ್ಲ ರೆಡಿ ಆಯಿತು. ಇನ್ನೇನು ನಾರ್ಮಲ್ ಡೆಲಿವರಿ ಆಗೋಗುತ್ತೆ, ಮಗು ಆಚೆ ಬರುತ್ತೆ ಅನ್ನೋಷ್ಟರಲ್ಲಿ ಒಂದು ಟ್ವಿಸ್ಟ್ ಬಂತು. ಅಲ್ಲಿವರೆಗೂ ಮಗು ಹಾರ್ಟ್ ಬೀಟ್ ಆಗಿರ್ಬೋದು, ಮೂಮೆಂಟ್ ಆಗಿರ್ಬೋದು ಎಲ್ಲನೂ ತುಂಬಾ ಚೆನ್ನಾಗಿತ್ತು. ಎಲ್ಲೂ ವೇರಿಯೇಷನ್ ಆಗಿರಲಿಲ್ಲ. ಲಾಸ್ಟ್ ಮೂಮೆಂಟಲ್ಲೂ ಕೂಡ ಯಾವುದೇ ರೀತಿ ವೇರಿಯೇಷನ್ ಆಗಿಲ್ಲ. ಆದರೆ ಏನಾಯಿತು ಅಂತಂದರೆ ಲಾಸ್ಟ್ ಮೂಮೆಂಟಲ್ಲಿ ಮಗು ತಲೆ ಹೋಗಿ ಪುಷ್ ಮಾಡೋವಾಗ ಸೈಡಲ್ಲಿ ಸಿಕ್ಕಾಕೊಂಡ್ಬಿಡ್ತು. ಅಂದರೆ ಸೈಡಲ್ಲಿ ಹೋಗಿ ತಲೆ ಸೇರ್ಕೊಂಡ್ಬಿಡ್ತು. ಎಷ್ಟೇ ಪುಷ್ ಮಾಡಿದರೂ ಅದು ಹೊರಗಡೆಗೆ ಬರ್ತಾನೆ ಇಲ್ಲ. ಸೈಡಲ್ಲಿ ಹೋಗಿ ಸಿಕ್ಕಾಕೊಂಡಿದ್ರಿಂದ ಹೆಡ್ ಏನಾಯ್ತು ಅಂದರೆ ತಲೆ ಏನಿರುತ್ತೆ ಅದು ಈಜ್ಕೊಳ್ಳೋದಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ, ಉದ್ದಾಗೋದಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ. ಸೊ ಆ ಥರ ಆಗೋದಕ್ಕೆ ಸ್ಟಾರ್ಟ್ ಆಗಿಬಿಡ್ತು. ಆವಾಗ ಲಾಸ್ಟ್ ಮೂಮೆಂಟಲ್ಲಿ ಏನೂ ಮಾಡೋಕ್ಕಾಗಲ್ಲ. ಇನ್ನೂ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿ ನೋಡೋಣ, ಸರಿ ಹೋಗುತ್ತಾ ಮಗು, ತಲೆನ ಸರಿ ಮಾಡ್ಕೊಳ್ಳುತ್ತಾ ಅಂತೆಲ್ಲ ವೆಯ್ಟ್ ಮಾಡಿ ನೋಡಿದ್ವಿ. ಎಷ್ಟೇ ಟ್ರೈ ಮಾಡಿದ್ರೂ ಆಗಲಿಲ್ಲ. 1 ಗಂಟೆ ಆಯಿತು, 1:30 ಆಯಿತು, ಕೊನೆಗೂ ಆಗಲೇ ಇಲ್ಲ. ಲಾಸ್ಟ್ ಮೂಮೆಂಟಲ್ಲಿ 1:30ಗೆ ನಾನೇ ಹೇಳ್ಬಿಟ್ಟೆ, ಇಲ್ಲ ಸಿ ಸೆಕ್ಷನ್ ಮಾಡಿಬಿಡಿ, ಇನ್ನೂ ವೆಯ್ಟ್ ಮಾಡೋದು ಬೇಡ, ಸಿ ಸೆಕ್ಷನ್ ಮಾಡಿಬಿಡಿ, ಮತ್ತೆ 6 ಅವರ್ಸ್ 7 ಅವರ್ಸ್ ಎಲ್ಲ ನನ್ನ ಕೈಲಿ ವೆಯ್ಟ್ ಮಾಡೋಕ್ಕಾಗಲ್ಲ, ಎಮರ್ಜೆನ್ಸಿ ಸಿ ಸೆಕ್ಷನ್ ಮಾಡಿಬಿಡಿ ಅಂತ ಹೇಳ್ಬಿಟ್ಟು ಲಾಸ್ಟ್ ಮೂಮೆಂಟಲ್ಲಿ ನನಗೆ ಸಿ ಸೆಕ್ಷನ್ ಡೆಲಿವರಿನೇ ಆಗೋಯ್ತು. ಅಂದ್ಕೊಂಡೋಗಿದ್ದೆ ಒಂದು, ಲಾಸ್ಟಲ್ಲಿ ಆಗಿದ್ದೇ ಒಂದು ಅನ್ನೋ ಥರ ಆಗೋಯ್ತು. ಹೊರಗಡೆ ಬಂದು ನೋಡಿದ್ರೆ ಇವರೆಲ್ಲರೂ ಎಷ್ಟಂದರೆ ಅಷ್ಟು ಡಲ್ ಆಗಿಬಿಟ್ಟಿದ್ದಾರೆ, ತುಂಬ ಅಂದರೆ ತುಂಬಾ ಡಲ್ ಆಗಿಬಿಟ್ಟಿದ್ದಾರೆ. ಬಟ್ ಲಾಸ್ಟ್ ಮೂಮೆಂಟಲ್ಲಿ ನನಗನ್ಸಿದ್ದು ಏನಂತಂದರೆ ಯಾವ ಡೆಲಿವರಿ ಆಗುತ್ತೆ ಅಂತ ಅನ್ನೋದಕ್ಕಿಂತ ಮಗು ಮತ್ತು ತಾಯಿ ಇಬ್ಬರು ಹೆಲ್ದಿಯಾಗಿ ಹೊರಗಡೆ ಬರ್ತಾರ ಅನ್ನೋದಷ್ಟೇ ಇಂಪಾರ್ಟೆಂಟ್ ಆಗುತ್ತೆ. 1:41ಕ್ಕೆ ನಮ್ಮ ಮಗುನ ಸಿ ಸೆಕ್ಷನ್ ಮಾಡಿ ಹೊರಗಡೆಗೆ ತೆಗೆದ್ರು. ಮಗು ತುಂಬಾ ಹೆಲ್ದಿಯಾಗಿತ್ತು, ಅಂದರೆ ಯಾವುದೇ ರೀತಿ ಪ್ರಾಬ್ಲಮ್ ಆಗಿರಲಿಲ್ಲ. ಮಗು ಕೂಡ ಹೆಲ್ದಿಯಾಗಿತ್ತು, ನಾನು ಕೂಡ ಹೆಲ್ದಿಯಾಗಿಯೇ ಇದ್ದೆ. ಸೊ ಸಿ ಸೆಕ್ಷನ್ ಡೆಲಿವರಿಯಾಗಿ ನಾವು ಲಾಸ್ಟು 1:41ಗೆ ಮಗು ಡೆಲಿವರಿ ಆಯಿತು. ಇನ್ನು ಡೆಲಿವರಿ ಆದಮೇಲೆ IC ವಾರ್ಡ್ಗೆ ಶಿಫ್ಟ್ ಮಾಡ್ತಾರೆ. ಶಿಫ್ಟ್ ಆದಮೇಲೆ ಅಲ್ಲಿಗೆ ನನ್ನ ಹಸ್ಬೆಂಡ್ ನನ್ನನ್ನು ನೋಡೋದಕ್ಕೆ ಬರ್ತಾರೆ. ನೋಡೋದಕ್ಕೆ ಬಂದಾಗ ನನಗೆ ಅವ್ರನ್ನ ನೋಡಿ ತುಂಬ ಶಾಕ್ ಆಗೋಗುತ್ತೆ. ಕಣ್ಣೆಲ್ಲ ಕೆಂಪಾಗ್ಬಿಟ್ಟಿದೆ ಹತ್ತು.
ಏನಕ್ಕೆ ಇವ್ರು ಇಷ್ಟು ಅಳ್ತಾ ಇದ್ದಾರೆ ಅಂತ ನನಗೆ ಶಾಕ್ ಅನಿಸ್ತಾ ಇದೆ. ನಾನು ನಾರ್ಮಲ್ ಆಗಿದ್ದೀನಿ, ಇವ್ರು ಯಾಕೆ ಇಷ್ಟು ಟೆನ್ಷನ್ ಆಗಿದ್ದಾರೆ ಅಂತ ನಂಗೆ ಅಲ್ಲಿ ಏನು ಗೊತ್ತಾಗಲಿಲ್ಲ. ಅಲ್ಲಿಂದ ಇನ್ನು ಅದಾದಮೇಲೆ 2 ನಿಮಿಷ ಅಲ್ಲಿ ಇರೋದಕ್ಕೆ ಬಿಡೋದು, ಜಾಸ್ತಿ ಹೊತ್ತು ಇರೋದಕ್ಕೆ ಬಿಡಲ್ಲ ಯಾರನ್ನೂ ಅಟೆಂಡರ್ಸ್ನ. ಅದಾದಮೇಲೆ ರೂಮ್ಗೆ ಶಿಫ್ಟ್ ಮಾಡ್ತೀವಿ, ನೀವಿನ್ನ ಹೋಗಿ ಅಂತ ಹೇಳಿದರು. ಅದಾದಮೇಲೆ ರೂಮ್ಗೆ ಶಿಫ್ಟ್ ಮಾಡಿದ್ರು. ಎಲ್ಲರೂ ಬಂದು ಮಗುನ ನೋಡಿ ತುಂಬ ಖುಷಿ ಆಯಿತು. ನಾವೇನೇ ಅಂದ್ಕೊಂಡ್ರು, ನಾವು ಎಷ್ಟೇ ಹಾರ್ಡ್ ವರ್ಕ್ ಮಾಡಿದ್ರು ಲಾಸ್ಟಲ್ಲಿ ಲಕ್ ಅನ್ನೋದು ಕೈ ಹಿಡ್ದಿಲ್ಲ ಅಂದರೆ ಈ ಥರನೇ ಆಗುತ್ತೆ ಅನಿಸುತ್ತೆ. ಸೊ ಮೋಸ್ಟ್ಲಿ ನನಗೆ ನಾರ್ಮಲ್ ಡೆಲಿವರಿ ಆಗಬೇಕು ಅಂತ ಲಕ್ ಇರಲಿಲ್ಲ. ಬಟ್ ಎನಿವೇಸ್ ಹೆಲ್ದಿಯಾಗಿ ಮಗು ಹುಡ್ತಲ್ಲ, ಅದೊಂದೇ ಖುಷಿ. ಇದೆಲ್ಲ ನಮಗೆ ಲೈಫ್ ಟೈಮ್ ಮೆಮೊರಿ. ಹಾಗಾಗಿ ನಾನು ಈ ವಿಡಿಯೋನೆಲ್ಲ ಅಪ್ಲೋಡ್ ಮಾಡಿ ಇಟ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ. ಮತ್ತು ತುಂಬ ಜನ ಕೇಳ್ತಾ ಇದ್ರಲ್ವ, ಹಂಗಾಗಿ ಈ ವಿಡಿಯೋನ ಅಪ್ಲೋಡ್ ಮಾಡೋದಕ್ಕೆ ನಾನು ಕೂಡ ಧೈರ್ಯ ಮಾಡಿ ಇಷ್ಟು ತಿಂಗಳುಗಳಾದಮೇಲೆ ನಾನು ಈ ವಿಡಿಯೋನ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಇದೇ ಥರ ನಿಮ್ಮ ಸಪೋರ್ಟ್ ಯಾವಾಗಲೂ ಇರಲಿ. ಇನ್ನು ಮುಂದೆ ವ್ಲಾಗ್ಸ್ನ ಕಂಟಿನ್ಯೂಸ್ ಆಗಿ ಹಾಕೋದಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.